ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಈ ವೇಳೆ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾದ ಸರ್ಕಾರ ಹೆಲಿಕಾಪ್ಟರ್ ಖರೀದಿ ಜಾತಿಗಳನ್ನು ಒಡೆಯಲು ಸಮೀಕ್ಷೆ ನಡೆಸುತ್ತಿರುವುದು ಯಾವ ಪುರುಷಾರ್ಥಕ್ಕೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ಜಾತಿ ಸಮೀಕ್ಷೆ ನಡೆಸುತ್ತಿರುವ ಯಾವ ಪುರುಷಾರ್ಥಕ್ಕೆ? ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಬದಲು ಪ್ರವಾಹ ಪರಿಸ್ಥಿತಿ ನಿಯಂತ್ರಣಕ್ಕೆ ಖರ್ಚು ಮಾಡಬೇಕು. ಆದರೆ ಸರ್ಕಾರ ಮಾತ್ರ ಸಮೀಕ್ಷೆ ಮೂಲಕ ವಿವಿಧ ಜಾತಿಗಳ ಮಧ್ಯೆ ಸಂಘರ್ಷಕ್ಕೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದೆ ಎಂದು ದೂರಿದರು. ಈ ಸಮೀಕ್ಷೆಗೆ ರೂಪಿಸಿದ ಪಟ್ಟಿಯಲ್ಲಿ 210 ಹೊಸ ಜಾತಿ ಸೃಷ್ಟಿಸಲಾಗಿದೆ. ತಮ್ಮ ಮುಖ್ಯಮಂತ್ರಿ ಸ್ಥಾನದ ಕುರ್ಚಿ ಅಲುಗಾಡಬಾರದು ಎಂದು ಹೊಸ ಗಿಮಿಕ್ ಸೃಷ್ಟಿಸಿದ್ದಾರೆ ಅಷ್ಟೇ. ಮುಂದಿನ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಜಾತಿ ಜನಗಣತಿ ಮಾಡುವುದಾಗಿ ತಿಳಿಸಿದೆ. ಆದರೆ ಇದು ಯಾವ ಕಾರಣಕ್ಕೆ ಎಂಬುದು ಗೊತ್ತಾಗ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಹಣವನ್ನು ಸಮೀಕ್ಷೆ ಮಾಡಲು ಹಾಳು ಮಾಡಿದ್ದಾರೆ. ಇನ್ನು ಶಿಕ್ಷಕರಿಗೆ ಪೂರ್ವ ತಯಾರಿ ನೀಡಿಲ್ಲ, ಅವರಿಗೆ ಸರಿಯಾಗಿ ಕಾರ್ಯ ಮಾಡುತ್ತಿಲ್ಲ ಎಂದು ಆರೋಪಿಸಿದರು. ಅನೇಕ ಜಿಲ್ಲೆಗಳಲ್ಲಿ ಮಹಾಪೂರವೇ ಬಂದಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೇಂದ್ರ ಸ್ಥಾನದಲ್ಲಿದ್ದು ಸಭೆ ನಡೆಸುವ ಕಾರ್ಯ ಸಹ ಮಾಡುತ್ತಿಲ್ಲ. ಜನ ರೈತರ ಬಳಿ ಹೋಗುತ್ತಿಲ್ಲ, ಕೆಡಿಪಿ ಸಭೆ ನಡೆಸುತ್ತಿಲ್ಲ. ಹೀಗಾಗಿ ಅಭಿವೃದ್ಧಿ ಪರ ಕಾರ್ಯ ನಡೆಯುತ್ತಿಲ್ಲ ಎಂದು ದೂರಿದರು. ಭೀಕರ ಮಳೆ ಹಾಗೂ ಪ್ರವಾಹಕ್ಕೆ ರಾಜ್ಯದ ಜನರು ರೈತರು ತತ್ತರಿಸಿದ್ದಾರೆ. ಆದರೆ ಸರ್ಕಾರದ ಮಂತ್ರಿಗಳು ಹೆಲಿಕಾಪ್ಟರ್ ಖರೀದಿಸಲು ಚಿಂತನೆಯಲ್ಲಿ ಮಗ್ನರಾಗಿದ್ದಾರೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ವಾಗ್ದಾಳಿ ನಡೆಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಅಪಾರ ಪ್ರಮಾಣದ ಮಳೆಯಿಂದಾಗಿ ಭೀಮಾ ಕೃಷ್ಣಾ ನದಿಯಿಂದ ಪ್ರವಾಹ ಉಂಟಾಗಿದೆ. ಅಲ್ಲದೆ ನಿರಂತರ ಮಳೆಯಿಂದ ಜನಜೀವನ, ಮನೆಗಳು ನಾಶವಾಗಿದೆ, ರೈತರ ಬೆಳೆ ನಾಶ ಆಗಿದೆ. ಆದರೂ ಯಾವುದೇ ಒಬ್ಬ ಮಂತ್ರಿಗಳು ಜನರ ಬಳಿ ಹೋಗಿಲ್ಲ. ಅವರು ಹೆಲಿಕಾಪ್ಟರ್ ಖರೀದಿಯಲ್ಲಿ ಮಗ್ನರಾಗಿದ್ದಾರೆ ಎಂದು ದೂರಿದರು. ನನ್ನ ಬಹುಶಃ ನೀವು ಸಂಸದರ ಪೋರ್ಟಲನ್ನು ಓಪನ್ ಮಾಡಿರಿ. ಸಂಸದರ ಪೋರ್ಟಲ್ ಓಪನ್ ಮಾಡಿ ನನ್ನ ಹೆಸರಿನ ಮೇಲೆ ನೀವು ಹೊಡೆದ್ರಿ ಅಂದ್ರೆ ರಾಜ್ಯಸಭೆಯೊಳಗೆ ಯಾವ್ಯಾವ ವಿಷಯದ ಬಗ್ಗೆ ನಾವು ಮಾತನಾಡಿದ್ದೀನಿ ಅಂತ ವರದಿ ನಿಮ್ಗೆ ಸಿಗ್ತದೆ. ನಾನು ದೇಶದ ರಾಜ್ಯಸಭೆಯಲ್ಲಿ ದೇಶದ ಏನು ಸಂಸದರದರ ಆ ಸಂಸದರ ಪೈಕಿ ನಂಬರ್ 3ನೇ ಸ್ಥಾನದಲ್ಲಿ ನಾನಿದ್ದೀನಿ. ಕರ್ನಾಟಕದ ರಾಜ್ಯಸಭಾ ಸಂಸದರಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದ್ದೀನಿ. ಯಾವ್ಯಾವಾಗ ಆ ಪ್ರತಿಕೂಲ ಪರಿಸ್ಥಿತಿಗಳಿರ್ತಾವ ಆ ಸಂದರ್ಭದಲ್ಲಿ ನಾನು ರಾಜ್ಯದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಮತ್ತು ನಾನು ಕಳೆದ ಬಾರಿ ಏನು ಫ್ಲಡ್ ಆಗಿತ್ತು ಆ ಫ್ಲಡ್ನ ಸಂದರ್ಭದಲ್ಲಿ ಉತ್ತರ ಕೊಡಿಸಿದ್ದೀನಿ. ಅಮಿತ್ ಶಾ ಅವರು ಉತ್ತರ ಕೊಟ್ಟಿದ್ದಾರೆ. ಏನಂತಂದ್ರೆ ಕರ್ನಾಟಕ ಸರ್ಕಾರ ಇಷ್ಟು ಹಾನಿಯಾಗ್ಯದ, ದಯವಿಟ್ಟು ಹಣ ಬಿಡುಗಡೆ ಮಾಡಬೇಕಂತ ಹೇಳಿದಾಗ ಗೃಹ ಸಚಿವರು ಉತ್ತರ ಕೊಟ್ಟರು. ಏನು ಹೇಳಿದ್ರು ಅಂತಂದರೆ, ಯಾವುದೇ ಸರ್ಕಾರಗಳಿಗೆ ನಮ್ಮ ಪರ್ಮಿಷನ್ ತೊಗೊಂಡು ಪರಿಹಾರವನ್ನು ಕೊಡತಕ್ಕಂಥ ಅಗತ್ಯ ಇಲ್ಲ. NDRF ಗೈಡ್ಲೈನ್ಸ್ ಪ್ರಕಾರ ಅವರು ಕಾರ್ಯವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಒದಗಿಸಿದ್ರೆ ನಾವು ಹಣ ಬಿಡುಗಡೆ ಮಾಡ್ತೀವಿ. ಮೊದಲು ಸರ್ಕಾರ ಕೊಡಬೇಕು, ಅದರ ದಾಖಲೆಗಳನ್ನು ಕೇಂದ್ರಕ್ಕೆ ಸಬ್ಮಿಟ್ ಮಾಡಬೇಕು, ಮಾಡಿದ ನಂತರ ಹಣ ಬಿಡುಗಡೆ ಆಗ್ತದೆ. ವಿಶೇಷ ಅನುದಾನ ಏನಾದರೂ ಅಲ್ಲ, ವಿಶೇಷ ಕೊಡುವಂಥದ್ದು ಇವ್ರು ವರದಿ ಮಾಡ್ರೆ ವಿಶೇಷ ಕೊಡ್ತಾರೆ, ರೆಗ್ಯುಲರ್ ಇದ್ರೆ ರೆಗ್ಯುಲರ್ ಕೊಡ್ತಾರೆ. ನಮ್ಮ ರಾಜ್ಯಕ್ಕೊಂದು ಸ್ಪೆಷಲ್ ಕಾನೂನು ಆಗೋಕ್ಕಾಗೋದಿಲ್ಲ. ನಾವು ಒಕ್ಕೂಟ ಸರ್ಕಾರದಾಗಿದ್ದೀವಿ. ದೇಶದ ಎಲ್ಲ ರಾಜ್ಯಗಳನ್ನು ಅಷ್ಟೇ ಸಮಾನ ದೃಷ್ಟಿಯಿಂದ ನೋಡಬೇಕು. ಹೀಗಾಗಿ ಈ ರಾಜ್ಯಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ಇಲ್ಲ, ಒಂದು ಪಾರ್ಟಿ ಒಂದ್ಸಲ ನಿರ್ಣಯ ತೊಗೊಂಡದ, ಯಾರು ನಿರ್ಣಯ ತೊಗೊಂಡದಾರ ಅವರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಈ ಸಂದರ್ಭದೊಳಗೆ ಮಧ್ಯದಲ್ಲಿ ನಾವು ಯಾರಾದರೂ ಮಾತಾಡಿದ್ರೆ ಪಾರ್ಟಿ ಹೈಕಮಾಂಡ್ನು ಪ್ರಶ್ನೆ ಮಾಡಿದಂಗೆ ಆಗ್ತದೆ ಮತ್ತು ನಾವು ಗೊಂದಲ ಮಾಡಿದಂಗೆ ಆಗ್ತದೆ. ಹೀಗಾಗಿ ಪಾರ್ಟಿ ಅದ್ರ ಬಗ್ಗೆ ಚಿಂತನೆ ಮಾಡ್ತದೆ. ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ತುಂಬ ಆಪ್ತವಾಗಿ ಬಸನಗೌಡರ ಜೊತೆ ಚರ್ಚೆ ಮಾಡಿದ್ದು. ಅಲ್ಲ, ಬಸನಗೌಡರು ವೈಯಕ್ತಿಕವಾಗಿ ನಮ್ಮ ಆತ್ಮೀಯರನ್ನ ಪ್ರಶ್ನೆನೇ ಇಲ್ಲ. ಅದರ ಪಕ್ಷದ ವಿಚಾರ ಸಿದ್ಧಾಂತ ಬಂದಾಗ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಇಲ್ಲಿ ಹೆಂಗಿರ್ಬೇಕು ಹಂಗಿರ್ತೀನಿ. ಅದರ ಸಾಮಾಜಿಕವಾಗಿ ನಮ್ಮ ಸಮಾಜದ ಸಂಘಟನೆ ಬಂದಂಥ ಸಂದರ್ಭದಾಗಿ ಒಬ್ಬ ನಾಯಕರಾಗಿ ಅವ್ರಿಗೇನು ಗೌರವ ಕೊಡ್ಬೇಕು ನಾವು ಕೊಡ್ತೀವಿ. ಅದರ ಪಕ್ಷದ ವಿಚಾರದೊಳಗೆ ಈ ರೀತಿ ಗೊಂದಲಗಳು ಉಂಟಾದಾಗ ಅವ್ರಿಗೂ ಏನು ಹೇಳ್ಬೇಕು ನಾವು ಹೇಳಿದ್ವಿ. ಆಫ್ ದ ರೆಕಾರ್ಡ್ ಅದನ್ನೆಲ್ಲ ಹೇಳ್ಬೇಕಾಗ್ತದೆ. ಅಲ್ಲ, ರಾಜ್ಯಸಭಾ ಸದಸ್ಯರಿದ್ದೀರಿ. ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಸ್ವಲ್ಪ ಅತಿ ಹೆಚ್ಚು ಕಡಾಡಿಯವರ ಜೊತೆ ಆಪ್ತರಿದ್ದಾರೆ. ರೆಫರೆನ್ಸ್ ಏನಾದರೂ ಹೋಗಿದೆಯಾ ಸರ್? ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆನೂ ಆಪ್ತರಿರ್ತಾರೋ, ಬರೀ ರಾಜ್ಯಸಭಾ ಸದಸ್ಯರ ಜೊತೆ ಆಪ್ತಿದ್ರೆ ಹೆಂಗಾಗಿ? ನಮ್ಮ ಪಕ್ಷದ ನಾಯಕರು ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆನೂ ಆಪ್ತಿರ್ತಾರೆ. ಥ್ಯಾಂಕ್ ಯು. ಅಪಸ್ವರ ಅಲ್ಲ, ಪ್ರಾರಂಭದಿಂದ ನಾವು ಒತ್ತಾಯ ಮಾಡಿದ್ದೀವಿ.
ಅವರೇ ಗೊಂದಲದಾಗದಾರ. ಇನ್ನು ಯಾರು ಜಾತಿ ಗಣತಿ ಮಾಡ್ತಕ್ಕಂಥ ಶಿಕ್ಷಕರದಾರ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಏನು ಒತ್ತಾಯ ಮಾಡಿದ್ದಾರೆ ಅಂದ್ರೆ, ನಮ್ಮ ಆ್ಯಪ್ನಲ್ಲಿ ಯಾವುದೇ ವ್ಯವಸ್ಥೆ ಸರಿ ಇಲ್ಲ, ಆ್ಯಪ್ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಹೀಗಾಗಿ ಜಾತಿ ಗಣತಿಯನ್ನು ಮುಂದೆ ಹಾಕ್ರಿ ಅನ್ನುವಂಥ ಒತ್ತಾಯವನ್ನು ಸರ್ಕಾರಿ ಅಧಿಕಾರಿಗಳೇ ಮಾಡಿದ್ದಾರೆ. ನಂಬರ್ 1. ನಂಬರ್ 2, ಅಂಗವಿಕಲರು, ಗರ್ಭಿಣಿ ಮಹಿಳೆಯರನ್ನು ಕೂಡ ಈ ಜಾತಿ ಸಮೀಕ್ಷೆಯಲ್ಲಿ ನೀವು ಸೇರಿಸಿದ್ರಿ, ಅದರಿಂದ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತು ಈಗ ದಸರಾ ನವರಾತ್ರಿ ಉತ್ಸವ ಹಿಂದೂಗಳ ದೊಡ್ಡ ಹಬ್ಬ ಇದು. ಈ ಹಿಂದೂಗಳ ದೊಡ್ಡ ಹಬ್ಬದಲ್ಲಿ ಕೂಡ ನೀವು ನಮ್ಮನ್ನು ಹಬ್ಬ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಮ್ಮ ಕೌಟುಂಬಿಕ ನೆಮ್ಮದಿಯನ್ನು ಹಾಳು ಮಾಡಿದ್ರಿ ಅನ್ನುವಂಥದ್ದು ಸರ್ಕಾರಿ ನೌಕರರೇ ಮಾತನಾಡಿರುವಂಥದ್ದು ನಾವೆಲ್ಲ ಕೇಳಿದ್ದೀವಿ. ಹೀಗಾಗಿ ಪೂರ್ವ ತಯಾರಿ ಇರಲಾರದೆ, ಸ್ಪಷ್ಟ ಗುರಿ ಇರಲಾರದೆ ನೀವು ಈ ಜಾತಿ ಗಣತಿಯನ್ನು ಮಾಡುವ ಮೂಲಕ ರಾಜ್ಯದ ಜನರಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇದ್ದೀರಿ. ಜಾತಿ ಗಣತಿ ಮಾಡ್ಲಿಕ್ಕೆ ನಮ್ಮ ತಕರಾರಿಲ್ಲ, ಆದರೆ ಜಾತಿ ಗಣತಿ ಮಾಡ್ತಕ್ಕಂಥ ಹಕ್ಕು ಕರ್ನಾಟಕ ಸರ್ಕಾರಕ್ಕಿಲ್ಲ. ಕೇಂದ್ರ ಸರ್ಕಾರ ಮುಂದಿನ ವರ್ಷದಿಂದ ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ನೀವು ಜಾತಿ ಗಣತಿ ಮಾಡುವಂಥ ಉದ್ದೇಶ ಏನು, ಮತ್ತು ಈ ಹಿಂದೆ ಮಾಡಿದಂಥ ಜಾತಿ ಗಣತಿಯನ್ನು ಯಾಕೆ ನೀವು ತೆಗೆದಿಟ್ರಿ, ಅದನ್ನು ಕ್ಯಾಬಿನೆಟ್ ನಿರ್ಣಯ ಮಾಡಬೇಕಾಗಿತ್ತು. ಕ್ಯಾಬಿನೆಟ್ ನಿರ್ಣಯ ಮಾಡುವುದನ್ನು ಕಾಂಗ್ರೆಸ್ ಪಕ್ಷಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅಲ್ಲಿ ವಾಪಸ್ ತೊಗೊಂಡಿವಿ ಅಂತ ಹೇಳ್ತಾರೆ. ಯಾರವರು? ಕಾಂಗ್ರೆಸ್ ಪಾರ್ಟಿಯವರು ತೊಗೊಳ್ಲಿಕ್ಕೆ ವಾಪಸ್. ಸರ್ಕಾರದ ನಿರ್ಣಯವನ್ನು ಕ್ಯಾಬಿನೆಟ್ಟಲ್ಲಿ ಮಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗೆ ಅವಮಾನ ಮಾಡೋದ್ರ ಮುಖಾಂತರ ಕರ್ನಾಟಕದ ಜನರಿಗೆ ನೀವು ಅವಮಾನ ಮಾಡಿದಿರಿ. 100 ಕೋಟಿ ರೂಪಾಯಿ ಪೋಲ್ ಮಾಡಿದಿರಿ. ಈಗ ವಾಪಸ್ 2ನೇ ಜನಗಣತಿ ಮಾಡೋದ್ರ ಮುಖಾಂತರ 1000 ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನು ನೀವು ಲೂಟಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಆರೋಪದ ನಂದು. ಹೀಗಾಗಿ ಯಾವುದೇ ಸರ್ಕಾರದ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕಾತಂದ್ರೆ ನೀವು ಪೂರ್ವ ಸಿದ್ಧತೆ ಇಲ್ಲದೇನೆ ಮಾಡ್ತಾ ಇದ್ದಿಲ್ಲ, ಅದು ಜನರಿಗೆ ಬಗೆದಂಥ ದ್ರೋಹ ಅನ್ನುವಂಥದ್ದನ್ನು ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಇದನ್ನು ಸರ್ವೆ ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಕಡೆ ನೀವು ಹೇಳ್ತಾ ಇರೋದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತೇಳಿ. ರೆಕಾರ್ಡ್ನಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದ್ರೂ ಕೂಡ ನಿಮ್ಮ ಒಟ್ಟು ವಿವರಗಳು ಏನದಾವಲ್ಲ 60 ಪ್ರಶ್ನೆಗಳ ಪ್ರಶ್ನಾವಳಿಯನ್ನು ನೀವು ತೆಗೆದಿರಿ. ಅದರೊಳಗೆ ಧರ್ಮನೂ ಕೇಳಿದಿರಿ, ಜಾತಿನೂ ಕೇಳಿದಿರಿ, ಉಪಜಾತಿನೂ ಕೇಳಿದಿರಿ, ನಿಮ್ಮ ವೃತ್ತಿನೂ ಕೇಳಿದಿರಿ, ಶಿಕ್ಷಣ ಕೇಳಿದಿರಿ, ಅನೇಕ ಮಾಹಿತಿಗಳನ್ನು ನೀವು ಕೇಳಿದಿರಿ. 60 ಪ್ರಶ್ನಾವಳಿಯ ಮಾಹಿತಿಯನ್ನು ಕೇಳಿದಿರಿ. ಇದು ಯಾವ ಪುರುಷಾರ್ಥಕ್ಕಾಗಿ ಅನ್ನುವಂಥದ್ದು ಒಂದು ಪ್ರಶ್ನೆ ಅದ. ಅದಲ್ಲದೆ ಅನೇಕ ಧರ್ಮಗಳನ್ನು ಕೂಡ, ಹೊಸ ಧರ್ಮಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಕೂಡ ಮಾಡಿದಿರಿ. ಅದಕ್ಕೆ ಇತ್ತೀಚೆಗೆ ಭಾಳ ಒತ್ತಡ ಆದ ಕೂಡಲೇ ಅದನ್ನು ವಾಪಸ್ಸನ್ನು ತೊಗೊಂಡಿದ್ರಿ. ಅಂದ್ರೆ ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಈ ರೀತಿ 1351 ಜಾತಿಗಳಿದ್ದು ಮೊದಲ. ಈಗ ನಾವು ಅದನ್ನು 1561 ಜಾತಿಗೆ ತಂದು ನಿಲ್ಲಿಸಿದ್ರಿ. ಸುಮಾರು 210 ಜಾತಿಗಳನ್ನು ನೀವು ಹೆಚ್ಚು ಮಾಡಿದಿರಿ ಕರ್ನಾಟಕದೊಳಗೆ. ಅದಲ್ಲದೆ ಹೊಸ ಧರ್ಮ ಕೂಡ ನೀವು ಪ್ರಾರಂಭ ಮಾಡಿದಿರಿ. ಆಮೇಲೆ ಇತರೆ ಅನ್ನುವಂಥ ಕಾಲಮ್ ಸೇರಿಸಿ ನೀವು ಬೇರೆ ಧರ್ಮ ಬರೀರಿ ಅನ್ನುವಂಥ ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಅಂದರೆ ಜಾತಿಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿ ನನಗನ್ನಿಸ್ತದ ನವಂಬರ್ ಕ್ರಾಂತಿ ಏನು ಕಾಂಗ್ರೆಸ್ನಲ್ಲಿ ಆಗಬೇಕಾಗಿದೆ, ಆ ಕ್ರಾಂತಿ ಆಯ್ತು ಅಂದ್ರೆ ನನ್ನ ಕುರ್ಚಿಗೆ ಎಲ್ಲೋ ಸಂಸ್ಕಾರ ಬರ್ತೈತೆ ಅಂತೇಳಿ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಉಳಿಸ್ಕೋ ಸಲುವಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವ ಸಲುವಾಗಿ ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ನೆಪದಲ್ಲಿ ಜಾತಿಯ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಇದನ್ನೆಲ್ಲ ಬದಿಗಿಟ್ಟು ಒಂದು ಒಳ್ಳೆಯ ಆಡಳಿತ ಕೊಡಬೇಕಾದಂಥ, ಯಾಕೆ ಒಳ್ಳೆಯ ಆಡಳಿತ ಅನ್ನುವಂಥದ್ದು ಮಾತು ಹೇಳ್ತಂದ್ರೆ, ಭಾಳ ದಿನಗಳ ನಂತರ ಸ್ಪಷ್ಟ ಬಹುಮತದೊಂದಿಗೆ ಸುಮಾರು 136 ಶಾಸಕರನ್ನ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಒಂದು ಸ್ಥಿರ ಸರ್ಕಾರ ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಪ್ರತಿನಿತ್ಯ ಮುಖ್ಯಮಂತ್ರಿ ಚರ್ಚೆ ಆಗ್ತದೆ. ಅವ್ರು ನಿಲ್ಲಿಸ್ತೀವಿ, ಇವ್ರು ಆಗ್ತಾರೆ, ಇಲ್ಲ ಅವ್ರನ್ನ ಆಗ್ಬಿಡೋದಿಲ್ಲ, ಮತ್ತೊಬ್ಬರು ಬರ್ತಾರೆ, ಈ ರೀತಿ ಮುಖ್ಯಮಂತ್ರಿ ಗಾದಿ ಚರ್ಚೆ ನೀವು ಯಾವತ್ತು ಅಧಿಕಾರಕ್ಕೆ ಬಂದಿರಿ ಅವತ್ತಿಂದ ಇವತ್ತಿನ ತನಕ ಚರ್ಚೆ ನಡೆದದ. ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಇಲ್ಲ. ಹೀಗಾಗಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಏನದ, ಇದನ್ನು ದಯವಿಟ್ಟು ನಿಮಗೆ ಅಧಿಕಾರ ನಡೆಸೋಕ್ಕಾಗದ್ರೆ ನಡೆಸ್ರಿ, ಇಲ್ಲಾಂದ್ರೆ ಕುರ್ಚಿ ಬಿಟ್ಟು ನೀವು ತೊಲಗಿದ್ರೆ ಮತ್ತೊಬ್ಬರು ಯಾರು ಬಂದು ಅಧಿಕಾರ ನಡೆಸಲಿಕ್ಕೆ ಅವಕಾಶ ಆಗ್ತದೆ. ಈ ರೀತಿ ರಾಜ್ಯವನ್ನು ಅರಾಜಕತೆಗೆ ಒಯ್ಯಬೇಡ್ರಿ ಅನ್ನುವಂಥ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ.